ಇವತ್ತು ವಿಶೇಷವಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪಾಠ. ಇತಿಹಾಸ ಅಂತಂದರೆ 4 ವರ್ಷ ಓದ್ರಿಗೂ ಮುಗಿಯಂಗಿಲ್ಲ, 4 ವರ್ಷ 5 ವರ್ಷ ಓದ್ರಿಗೂ ಮುಗಿಯಂಗಿಲ್ಲ. ಬಟ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿಗೆ, ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗೆ ಏನು ಕೇಳ್ತಾನ ಅಷ್ಟು ಮಾತ್ರ ಸ್ಟಡಿ ಮಾಡಬೇಕು. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು. ಫಸ್ಟ್ ನಾವು PSI ಪರೀಕ್ಷೆಯಲ್ಲಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಶ್ನೆಗಳು ಬರ್ತಾವೆ. ಕರ್ನಾಟಕ ಇತಿಹಾಸ ಆಗಿರ್ಬೋದು. ಕರ್ನಾಟಕ ಇತಿಹಾಸದಲ್ಲಿ ಅದು ಶಾತವಾಹನರು, ಕದಂಬರು, ಗಂಗರು, ಬಾದಾಮಿಯ ಚಾಲುಕ್ಯರು, ಮಾನ್ಯಕೇಟದ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸುಲ್ತಾನರು, ಬಿಜಾಪುರದ ಆದಿಲ್ ಶಾಹಿಗಳು, ಮೈಸೂರಿನ ಒಡೆಯರು, ಕರ್ನಾಟಕ ಏಕೀಕರಣ, ಇವೆಲ್ಲ ನಿಮಗೆ ಪ್ರಶ್ನೆ ಕೇಳ್ತಾನೆ. ಮೋಸ್ಟ್ ಇಂಪಾರ್ಟೆಂಟು. ಈಗ ನಾವೇನು ಮಾಡ್ಬೇಕಪ್ಪ ಇಂಪಾರ್ಟೆಂಟ್ ಅಂತ ಕೊಟ್ರಿಗಿನ ಕರ್ನಾಟಕ ಇತಿಹಾಸವನ್ನು ಎಕ್ಸಾಮಿಗೆ ಏನು ಕೇಳ್ತಾನೆ ಅಷ್ಟು ಮಾತ್ರ ಸ್ಟಡಿ ಮಾಡ್ಬೇಕು. ಎಕ್ಸಾಮಿಗೆ ಕೇಳೋದ್ಬಿಟ್ಟು ನಾವು ಸ್ಟಡಿ ಮಾಡೋಕೆ ಹೋದ್ರಿಗಿನ ಇತಿಹಾಸ ಅಂದರೆ ಈ ಕಾಲದಾಗ ಮುಗಿಯಂಗಿಲ್ಲ. ಮತ್ತು ಇನ್ನೊಂದೇನು ಇಂಪಾರ್ಟೆಂಟ್ ಅಂತ ಕೊಟ್ರಿಗಿನ ಮಧ್ಯಕಾಲೀನ ಭಾರತದ ಇತಿಹಾಸ, ಪ್ರಾಚೀನ ಭಾರತದ ಇತಿಹಾಸ, ಮತ್ತು ಸ್ವತಂತ್ರ ಹೋರಾಟ, ಅಲ್ಲಿ ಮತ್ತು ಮೊಘಲ್ ಸಾಮ್ರಾಜ್ಯ, ಬಾಬರ್ ಬಗ್ಗೆ, ಹುಮಾಯೂನ್ ಬಗ್ಗೆ, ಅಕ್ಬರ್ ಬಗ್ಗೆ, ಜಹಾಂಗೀರ್ ಬಗ್ಗೆ, ಶಹಜಾನ್ ಬಗ್ಗೆ, ಔರಂಗಜೇಬ್ ಬಗ್ಗೆ 1-2 ಪ್ರಶ್ನೆ. ದೆಹಲಿ ಸುಲ್ತಾನರ ಬಗ್ಗೆ. ದೆಹಲಿ ಸುಲ್ತಾನರಂದರೆ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತಗಲಕ್ ಸಂತತಿ, ಸಯ್ಯದ್ ಸಂತತಿ, ಲೂದಿ ಸಂತತಿ. ಇವ್ರ ಮೇಲೆ 1 ಪ್ರಶ್ನೆ, 1-2 ಪ್ರಶ್ನೆ ಸಿಂಪಲ್ ಆಗಿರ್ತಾವೆ. ಯಾವುದೇ ಕಾರಣಕ್ಕೂ ತಿಳ್ಕರಿ ಒಂದೇ ಮನೆತನಕ್ಕೆ ಸಂಬಂಧಪಟ್ಟಂತೆ 4-5 ಪ್ರಶ್ನೆಗಳು ಬರೋಂಗಿಲ್ಲ. ಈ ಎಕ್ಸಾಂಪಲಿಗೆ ಶಾತವಾಹನರ ಮೇಲೆ ಒಂದೇ ಪ್ರಶ್ನೆ ಬರ್ತದೆ. ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿಗೆ ಒಂದೇ ಪ್ರಶ್ನೆ. ಅದು ತುಂಬಾ ಸರಳ ಇರ್ತದೆ. ನೀವು 5ರಿಂದ ಹಿಡಿದು 10ನೇ ಕ್ಲಾಸು ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ನೀವು ಸ್ಟಡಿ ಮಾಡಿದ್ದೇ ಆದರೆ, ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಪ್ರಶ್ನೆ ಪತ್ರಿಕೆಗಳು ನೀವು ಸ್ಟಡಿ ಮಾಡಿದ್ದೇ ಆದರೆ 1 ಕ್ವಶನ್ ಕೂಡ ನಿಮಗೆ ಮಿಸ್ ಆಗಲ್ಲ. ಸಿಂಪಲ್, ಭಾಳ ಸಿಂಪಲ್. ಇತಿಹಾಸನ ನೀವೇನ ಬೇಕಾದರೆ ಡೆಪ್ತಾಗಿ ಓದೋಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮ್ಗೆ 100% ನಿದ್ದೆ ಬರ್ತದೆ. ಎಕ್ಸಾಮಿಗೆ ಏನು ಕೇಳ್ತಾನಲ್ಲ ಅಷ್ಟು ಮಾತ್ರ ಸ್ಟಡಿ ಮಾಡಬೇಕು.